ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆದಿಸಾ ಟಿವಿ. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ಸು ತುಂಬಾ ನಡೀತಾ ಇರುತ್ತೆ. ಹಾಗೆ ಇತ್ತೀಚೆಗಂತೂ ಅದು ತಾರಕಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಇದರಿಂದ ಕೇಸ್ಗಳನ್ನ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ ತನಕ ಹೋಗಿ ಬಂದಿರೋದು ಕೂಡ ಇದೆ. ಇತ್ತೀಚೆಗೆ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಮತ್ತು ದೀಪಿಕಾ ಗೌಡ ಅವರು ಕಷ್ಟದಲ್ಲಿ ಸಿಲುಕಿದ್ದಾರೆ. ಅದು ಏನು ಅಂತ ನೋಡ್ಕೊಂಡು ಬರೋಣ. ಪ್ರವೀಣ್ ಜೈನ್ ಮತ್ತು ದೀಪಿಕಾ ಗೌಡ ಅವರು ಶಿವಲಿಂಗೇಶ್ವರ ಸ್ವಾಮಿ ಜಾತ್ರೆ ಫಂಕ್ಷನಲ್ಲಿ ಒಂದು ಸ್ಕಿಟ್ ಮಾಡ್ತಾ ಇರ್ತಾರೆ. ಆಗ ಸ್ಕಿಟ್ ಮಧ್ಯಾಹ್ನ 12 ಗಂಟೆ ಆಗತ್ತೆ. ಅವತ್ತು ಡಿ ಬಾಸ್ ಅವರ ಬರ್ತ್ಡೇ ಬೇರೆ ಆಗಿರುತ್ತೆ. ಸರಿಯಾಗಿ ಫ್ಯಾನ್ಸ್ಗಳು 12 ಗಂಟೆ ಆಯಿತು, ನಮ್ಮ ಡಿ ಬಾಸ್ಗೆ ಬರ್ತ್ಡೇ ವಿಶ್ ಮಾಡಿ ಅಂತ ಕೂಗ್ತಾರೆ. ಆಗ ಪ್ರವೀಣ್ ಜೈನ್ ಅವರು, ನೋಡಿ ಸ್ಕಿಟ್ ನಡೀತಾ ಇದೆ, ಸ್ಕಿಟ್ ಆದಮೇಲೆ ವಿಶ್ ಮಾಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿರೋರು ಕೇಳದ್ದೆ, ಏನು ಅಭಿಮಾನಿಗಳಿಗೆ ಬೆಲೆ ಇಲ್ವಾ, ನೀವು ಇವಾಗ ವಿಶ್ ಮಾಡಲೇಬೇಕು ಅಂತ ಕೂತ್ಕೋತಾರೆ. ಪ್ರವೀಣ್ ಜೈನ್ ಮತ್ತು ದೀಪಿಕಾ ಗೌಡ ಅವರಿಬ್ಬರು ಒಂದು ಸ್ಯಾಂಡಲ್ವುಡ್ನ ಒಳ್ಳೆ ಕಪಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಕ್ಯೂಟ್ ಆದ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ, ಕಾಮಿಡಿ ಹಾಗೆ ಚಾಲೆಂಜಸ್ ವಿಡಿಯೋಗಳನ್ನು ಮಾಡ್ತಾ ಇರ್ತಾರೆ. ಅದೇ ಥರ ಅವರು ಕಾಮಿಡಿ ಸ್ಕಿಟ್ಗಳನ್ನು ಮಾಡ್ತಾ ಇರ್ತಾರೆ. ಕಾಮಿಡಿ ಕಿಲಾಡಿಗಳಲ್ಲಿ ಜೀ ಕನ್ನಡದಲ್ಲಂತೂ ತುಂಬ ಒಳ್ಳೊಳ್ಳೆ ಡ್ರಾಮಾಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಒಳ್ಳೆ ಹೆಸರಿರೋದ್ರಿಂದ ಅವರಿಬ್ಬರ ಪೇರ್ ಆಗೇನೆ ಒಳ್ಳೊಳ್ಳೆ ಸ್ಕಿಟ್ಟಲ್ಲಿ ಮಾಡೋಕ್ಕೆ ಅಂತಲೇ ಫಂಕ್ಷನ್ಗಳಲ್ಲಿ ಕರಿತಾ ಇರ್ತಾರೆ. ಇತ್ತೀಚೆಗೆ ಪಬ್ಲಿಕ್ ಟಿವಿಯಲ್ಲಿ ಆಗಿರೋ ಸ್ಕಿಟ್ಟನ್ನೆಲ್ಲ ನೀವೆಲ್ಲ ನೋಡಿರ್ತೀರ, ಎಷ್ಟು ಚೆನ್ನಾಗಿತ್ತು ಅಂತ. ಅದೇ ಥರ ಒಂದು ಸ್ಕಿಟ್ನ ಮಾಡೋಕ್ಕೆ ಒಂದು ಕಡೆ ಹೋಗಿದ್ದಾರೆ. ಆಗ ಏನಾಗಿದೆ ಅಂತ ನೋಡಿ. ಆಗ ಪ್ರವೀಣ್ ಜೈನ್ ಅವರು, ಆಗಲ್ಲ ನೀವೇನು ಮಾಡ್ತೀರಾ ನೋಡಿ ಅಂತ ಹೇಳಿದಾಗ, ನೋಡಿ ಅಭಿಮಾನಕ್ಕೆ ಬೆಲೆ ಇಲ್ವಾ ಸರ್ ಅಂತ ಕೇಳ್ತಾರೆ ಜನ. ನೋಡಿ, ಅಭಿಮಾನಿಗಳಿಗೆ ಬೆಲೆ ಇದೆ, ಆದರೆ ನೀವು ಕೂಡ ಅಭಿನಯಿಸೋರಿಗೆ ಬೆಲೆ ಕೊಡಬೇಕಲ್ವ. ನಾವು ನಮ್ಮನ್ನು ಕರೆಸಿರೋದು ನೀವು ಏನಕ್ಕೆ ಹೇಳಿ, ಸ್ಕಿಟ್ ನಾವು ಎಂಟರ್ಟೈನ್ಮೆಂಟ್ ಮಾಡ್ತೀವಿ, ನೀವು ಅದನ್ನ ನೋಡೋಕ್ಕೆ. ಆದರೆ ಈಗ ಮಧ್ಯದಲ್ಲೇ ಸ್ಕಿಟ್ನ ನಿಲ್ಲಿಸಿದ್ರೆ ಏನು ಮಜಾ ಬರುತ್ತೆ ಹೇಳಿ. ಸ್ಕಿಟ್ ಆದಮೇಲೆ ವಿಶ್ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಜನ ಕೇಳದೆ ಕೂಗಾಡ್ತಾ ಇರ್ತಾರೆ. ಆಮೇಲೆ ಅಭಿಮಾನಿಗಳ ಕಾಟ ತಡೆಯಲಾಗದೆ ಸ್ಕಿಟ್ಟನ್ನು ಕೂಡ ಮಧ್ಯದಲ್ಲೇ ನಿಲ್ಲಿಸಿದ್ದಾರೆ. ಅಲ್ಲಿ ಸ್ಟೇಜ್ ಮೇಲೆ ಇರೋವ್ರೆ ಹ್ಯಾಪಿ ಬರ್ಡೇ ಡಿ ಬಾಸ್ ಅಂತ ಕೂಗ್ತಾರೆ. ನಂತರ ಪ್ರವೀಣ್ ಅವರು, ನೋಡಿ ನನಗೂ ಡಿ ಬಾಸ್ ಅಭಿಮಾನಿನೇ, ಆದರೆ ನೀವು ಈ ಥರ ಮಾಡಿದರೆ ಸರಿ ಇಲ್ಲ, ನಾವು ಇಷ್ಟೂ ದೂರದಿಂದ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂತ ಬಂದಿರ್ತೀವಿ, ಆದರೆ ನೀವು ಈ ಥರ ಮಾಡಿದರೆ ನಮಗೂ ತುಂಬಾ ಬೇಜಾರಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ಟಿದ್ದಾರೆ. ನಿಮಗೆ ಈ ಪ್ರಕರಣದ ಬಗ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಒಂದು ಅಭಿಮಾನ ಒಂದು ಲೆವೆಲ್ಗೆ ಇರಬೇಕು, ಅದು ಹುಚ್ಚುತನಕ್ಕೆ ಹೋದರೆ ಎಲ್ರಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದೇ ಒಂದು ಫ್ಯಾನ್ಸ್ ಈ ಥರ ಮಾಡೋದ್ರಿಂದ ಎಲ್ಲ ಫ್ಯಾನ್ಸು ಕೆಟ್ಟ ಹೆಸರು ಬರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರು ನಡೀತಾನೆ ಇರುತ್ತೆ. ಇದರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಅಂತ ಎಲ್ರಿಗೂ ನಿಮಗೆಲ್ಲ ಗೊತ್ತಿದೆ. ಅಭಿಮಾನ ಮನಸ್ಸಿನಲ್ಲಿ ಇರಲಿ, ನಮ್ಮಿಂದ ಬೇರೆಯವರಿಗೆ ಉಪಯೋಗ ಆಗಿಲ್ಲ ಅಂದರೂ ಅಟ್ಲೀಸ್ಟು ಅನಾನುಕೂಲ ಆಗೋದು ಬೇಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.